ರಿಮೋಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನಾನು KFC ಚಿಕನ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನನ್ನ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಪೀಸ್ನ ಚಿಕ್ಕದಾಗಿ ಕಟ್ ಮಾಡಿಸ್ಬೇಕು. ಅಂದರೆ ಏನಂದರೆ ನಮ್ಮಲ್ಲಿ ನೀಟಾಗಿ ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಅದು ಟೆಂಪ್ರೇಚರ್ ಚೆಕಿಂಗ್ ಅದೆಲ್ಲ ಇರೋದಿಲ್ವಲ್ಲ. ಸೊ ಹಾಗಾಗಿ ದಪ್ಪದ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತು ಮ್ಯಾರಿನೇಟ್ ಮಾಡೋದು ಅಷ್ಟೇ, ಆಲ್ಮೋಸ್ಟ್ ಒಂದು 12 hours ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದೆರಡು ಬಿಟ್ಟರೆ ನಾರ್ಮಲಾಗಿ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಇಲ್ಲಿ ಬೆಳಿಗ್ಗೆ 4 ಇಷ್ಟು ಆಲ್ಮೋಸ್ಟ್ ಒಂದು 8 ಪೀಸ್ ಮಾಡಿದೆ. ಅದರಲ್ಲಿ 6 ಪೀಸ್ ಅವನೇ ತಿಂದಿದ್ದಾನೆ. ಇನ್ನೊಂದು ಪೀಸು ನಮ್ಮ ಚಿಕ್ಕಪ್ಪ ಬಂದಿದ್ರಲ್ಲ, ಅವ್ರು ತಿಂದ್ಬಿಟ್ಟು ಟೇಸ್ಟ್ ಮಾಡೋದು. ಬಟ್ ಅವ್ರಿಗೆ ಆಲ್ರೆಡಿ ನಾನು ಬಿರಿಯಾನಿ ಎಲ್ಲ ಹಾಕ್ಕೊಟ್ಬಿಟ್ಟಿದ್ದೆ. ಬಿರಿಯಾನಿ ಮತ್ತು ಪೆಪ್ಪರ್ ಫ್ರೈ ಎಲ್ಲ ಹಾಕ್ಕೊಟ್ಟಿದ್ದೆ. ಅವ್ರ ಹೊಟ್ಟೆ ತುಂಬಿಟ್ಟಿತ್ತು. ಸೊ ಹಾಗಾಗಿ ಚೆನ್ನಾಗಿದೆ ಕಣೋ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪೀಸ್ ತಿಂದ್ಕೊಂಡು ಹೊರಟ್ರು. ಇನ್ನು ಮಿಕ್ಕಿರೋದು ಒಂದು ಜಾಸ್ತಿ ಕಲಿಸಿರಲಿಲ್ಲ ನಾನು, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ. ಆಮೇಲೆ ಜಾಸ್ತಿ ಕಲಿಸ್ಬಿಟ್ಟು ಚೆನ್ನಾಗಿ ಬಂದಿಲ್ಲ. ಅಂದರೆ ಲಾಸ್ಟ್ ಟೈಮ್ ಇದೇ ಥರ ಯಾವುದೋ ಒಂದು ಇದು ಮಾಡೋಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಬಂದಿರಲಿಲ್ಲ. ಸೊ ನನಗೆ ಬೇಜಾರಾಯಿತು. ಆ ಟೈಮಲ್ಲಿ ಚಿಕನ್ನ ತುಂಬ ವೇಸ್ಟ್ ಆಗಿಬಿಡ್ತು. ಸೊ ಹಂಗಾಗಿ ಈ ಸಲ ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪನೇ ಟ್ರೈ ಮಾಡಿದ್ದು. ಬಟ್ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ನಾನು ಹೇಳಿದಷ್ಟು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇವಾಗ ಈವ್ನಿಂಗ್ ಹೋಗ್ಬಿಟ್ಟು ನನ್ನ ಬ್ಲೌಸ್ ಏನು ವರ್ಕಿಗೆ ಕೊಟ್ಟು ಬಂದಿದ್ದೀನಿ ಅದನ್ನು ಇಸ್ಕೊಂಡು ಬಂದಿದ್ದೀನಿ. ನಾನು ಯಾವ ರೀತಿ ಅಂದ್ಕೊಂಡಿದ್ದೀನಿ ಅದೇ ಥರನೇ ಅವರು ವರ್ಕ್ ಮಾಡಿಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ನೋಡಿದ ತಕ್ಷಣ. ಸೊ ತೋರಿಸ್ತೀನಿ ಅದನ್ನು ಆಮೇಲಿಂದ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವಾಗ ಆ ಬ್ಲೌಸ್ ಸ್ಟಿಚ್ ಹಾಕ್ಕೊಡುತ್ತೆ, ನಾನು ಯಾವಾಗ ಉಟ್ಕೊಳ್ತೀನಿ, ಅದನ್ನು ಯಾವ ಫಂಕ್ಷನ್ ಉಟ್ಕೊಳ್ತೀನಿ ಅಂತ ಗೊತ್ತಿಲ್ಲ. ಇನ್ನೇನು ಮೇ ಬಿ ನೆಕ್ಸ್ಟ್ ಮಂತ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಾಯಿದೆ, ಆವಾಗ ಉಟ್ಕೊಳ್ಬೋದು, ಹೇಳೋಕ್ಕಾಗಲ್ಲ. ಸರಿನಾ? ಸೊ ವರ್ಕ್ ಅಂತೂ ಮಾಡಿಸಿದ್ದೀನಿ, ತೋರಿಸ್ತೀನಿ. ಇವಾಗ ಇನ್ನೇನು ಬ್ಯಾಲೆನ್ಸ್ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಯಾಕೆ ನನಗೆ ಈ ಥರ ಆಗ್ತಾಯಿದೆ ಅಂದರೆ, ನನ್ನ ಮಗ ಹಿಂದೆ ನಿಂತ್ಕೊಂಡು ನಾಗಿನ್ ಡ್ಯಾನ್ಸ್ ಆಗ್ತಾಯಿದ್ದಾನೆ. ನಾಗಿನ್ ಡ್ಯಾನ್ಸ್ ಹಿಂದೆಗಡೆಯಿಂದ ನಿಂತ್ಕೊಂಡು ನಾಗಿನ್ ಡ್ಯಾನ್ಸ್ ಆಗ್ತಾಯಿದ್ದಾನೆ. ಮುಂದೆ ಬಂದು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಹಿಂದೆ ಹೋಗ್ಬಿಟ್ಟು ಮಾಡ್ತಾನೆ ಡ್ಯಾನ್ಸ್. ಈಗ ಮಾಡೋ ನೋಡಿ, ಹೀಗೆ ಮಾತಾಡೋದನ್ನೇ ಮರೆಸ್ಬಿಡ್ತಾರೆ ನಾಗಿನ್ ಡ್ಯಾನ್ಸ್ ಮಾಡ್ಕೊಂಡು. ಮಾಡು, ಹೆಂಗೆ ಮಾಡೋದು? ಸೊ ನನಗೆ ಅಂತಲ್ಲ, ಎಲ್ಲ ಗಂಡು ಮಕ್ಕಳು ಅಮ್ಮಂದಿರು ಇದು ರಿಲೇಟೆಡ್ ಆಗ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹಿಂಗೆ ಏನಾದ್ರು ತರಲೆ ಮಾಡ್ತಾನೆ ಇರ್ತಾನೆ. ಸೊ ಅಲ್ಲಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಬಿಗ್ ಬಾಸ್ ನೋಡ್ಬಿಟ್ಟು ಮಾಡ್ಕೊಂಬಿಟ್ಟೆ. ನಾನು ಮರ್ತೇ ಬಿಟ್ಟಿದ್ದೀನಿ ಬ್ಲೌಸ್ ವರ್ಕ್ ಕೊಟ್ಟಿರೋದು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅಂತ. ಸೊ ಬೆಳಗ್ಗೆ ಎದ್ನಲ್ವ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದು ಪೂರಿ ಸಾಗು ಮಾಡೋಣ, ವೆಜಿಟೇಬಲ್ ಸಾಗು ಅಂಥೇಳಿ ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಹಾಗೆ ರೆಸಿಪಿ ಕೂಡ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಯಿಲ್ ಹಾಕ್ಕೊಂಡು ಪಲಾವ್ಗೇನು ನಾವು ಸ್ಪೈಸಸ್ ಯೂಸ್ ಮಾಡ್ತೀವಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಫಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥ ತರಕಾರಿನೆಲ್ಲ ತೊಳೆದ್ಬಿಟ್ಟು ನಾನು ಅದನ್ನು ಕೂಡ ಆಯಿಲಲ್ಲೇ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಸೊ ಒಂದು 10 ನಿಮಿಷ ಆಯಿಲಲ್ಲೇ ಫ್ರೈ ಆದರೆ ಅದೇ ಬೆಂದೋಗುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ. ಇಲ್ಲಿ ನಾನು ಯೂಸ್ ಮಾಡಿರೋ ತರಕಾರಿ ಬಂದು ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ ಮತ್ತು ಬಟಾಣಿ, ಹಸಿ ಬಟಾಣಿ. ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೆ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಏಲಕ್ಕಿ ಇದಿಷ್ಟು, ಮತ್ತು ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಮೊದಲಿಗೆ ಗ್ರೈಂಡ್ ಮಾಡಿಕೊಂಡೆ. ನನಗೆ ಮರ್ತೋಗ್ಬಿಟ್ಟಿತ್ತು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕಬೇಕಂತ. ಆಮೇಲೆ ಗ್ರೈಂಡ್ ಮಾಡಿದ್ಮೇಲೆ ನೆನಪಾಯಿತು. ಸೊ ಹಾಗೆ ಅದನ್ನು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಷ್ಟರಲ್ಲೇ ಆಲ್ಮೋಸ್ಟ್ ನನ್ನ ತರಕಾರಿ ಕೂಡ ಸ್ವಲ್ಪ ಅರ್ಧ ಬೆಂದಿತ್ತು. ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಏಕೆಂದರೆ ನಾನು
ಮಸಾಲೆ ರುಬ್ಬಕ್ಕೆ ತೊಗೊಂಡಾಗ ನಾನೇನು ಫ್ರೈ ಮಾಡ್ಕೊಂಡಿರಲಿಲ್ಲ ಆಯಿಲಲ್ಲಿ, ಹಾಗಾಗಿ ಆಯಿಲಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಇವಾಗ ಸಾಗುಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಥರ ಇರೋ ಥರ ಪ್ರಿಫರ್ ಮಾಡ್ತೀನಿ ನಾನು, ಏಕೆಂದರೆ ನಮ್ಮ ಮನೆಯಲ್ಲಿ ಗಟ್ಟಿ ಇದ್ದರೆ ಜಾಸ್ತಿ ಇದು ಮಾಡಲ್ಲ. ಹಾಗಾಗಿ ಇಷ್ಟು ನಾನು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಇದನ್ನು ಹಾಗೆ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ. ಸೊ ನೋಡ್ಬೋದು ತರಕಾರಿ ಇರ್ಬೋದು, ಮಸಾಲೆ ಕೂಡ ಜಾಸ್ತಿ ಬೇಯೋದಕ್ಕೆ, ಏಕೆಂದರೆ ಎಣ್ಣೆನಲ್ಲಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ, ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇರಲ್ಲ. ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೊ ಫೈನಲಿ ನನ್ನ ಸಾಗು ಕೂಡ ರೆಡಿ ಆಯಿತು, ಟೇಸ್ಟಿಯಾಗಿ ಬಂದಿತ್ತು. ಹಾಗಾಗಿ ರೆಸಿಪಿನ ಶೇರ್ ಮಾಡಿಕೊಂಡೆ. ಅದ್ರ ಜೊತೆಗೆ ಪೂರಿ ಕೂಡ ಮಾಡಿದೆ, ಬಟ್ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಇನ್ನು ನನ್ನ ರೆಗ್ಯುಲರ್ ಏನು ವರ್ಕ್ ಇದೆ ಅದನ್ನು ನಾನು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಇದು ಬಂದುಬಿಟ್ಟು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, 3 ಕಲರ್ ಅಂದರೆ 3D ಕಲರ್ ಕಾಂಬಿನೇಷನಲ್ಲಿ ಬಂದಿರೋದು. ಹಾಗಾಗಿ ಆರ್ಚನ್ನು ನಾನು 2 ಕಲರ್ ಮಾಡಿದ್ದೀನಿ. ಇನ್ನು ಕುಚ್ಚು ಏನಿದೆ ಅದು ಕೂಡ ಇನ್ನೊಂದು ಕಲರಲ್ಲಿ ಬರುತ್ತೆ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹಿಂದೆ ಮುಂದೆ ಎಲ್ಲ ಟಕ 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 ಅಂತ ಕುಟ್ಟಿ ತಲೆ ನೋವು ಬಂದ್ಬಿಟ್ಟಿದೆ ನನಗಂತೂ. ಯಾಕಾದರೂ ಇಲ್ಲಿ ಎಲ್ಲರೂ ಓಡೋಗ್ಬಿಡೋಣ ಆ ಥರ ಅನಿಸ್ತಾ ಇರುತ್ತೆ. ಕುಟ್ಟಿ ಅಲ್ಲಿ ಮುಂದೆ ಕೊಡ್ತಾರೆ, ಇಲ್ಲಿ ಮುಂದೆ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಮನೆಯದು, ಅದಂತೂ ಏನೋ ಡ್ರ್ ಅಂತೆಲ್ಲ ಮಾಡಿಸ್ತಾರೆ. ಯಪ್ಪ ಇರಿಟೇಟ್ ಅನಿಸ್ಬಿಡು. ಅದಕ್ಕೆ ನಾನು ಆ ರೂಮ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಾನು ರೂಮ್ ಹತ್ರ ಹೋದರೆ ಇನ್ನೂ ಜಾಸ್ತಿ ಸೌಂಡ್ ಕೇಳುತ್ತೆ ಅಂದ್ಬಿಟ್ಟು ಇಲ್ಲೇ ಇರ್ತೀನಿ, ಹಾಲಲ್ಲೇ ಇರ್ತೀನಿ. ನಾನು ಯಾವಾಗಲೂ ಜಾಸ್ತಿ ಹಾಲಲ್ಲಿ ಇದ್ದವಳೆ ಅಲ್ಲ. ಕೆಲಸ ಮುಗಿದ್ಮೇಲೆ ರೂಮ್ಗೆ ಹೋಗ್ಬಿಡ್ತಾ ಇದೆ. ಈ ಸಲ ಇವಾಗ ಹಂಗಾಗ್ತಾಯಿದೆ ನನಗೆ. ಸೊ ನಾನು ಯಾಕೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಂತಂದರೆ, ನಾನು ಆ್ಯಕ್ಚುಲಿ ನಿಮಗೆ ನನ್ನ ಬ್ಲೌಸ್ ವರ್ಕ್ ಆಗಿರೋದನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ನಾನು ಕುಚ್ಚು ಕಟ್ಟೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ನಿನ್ನೆ ಒಂದು ಬಿಗ್ ಬಾಸ್ ನೋಡ್ತಾ ಒಂದು ಸ್ಯಾರಿ ಕುಚ್ಚನ್ನು ಕಟ್ಟಿದೆ, ಇವಾಗ ಒಂದು ಕಟ್ತಾಯಿದ್ದೀನಿ. ಇನ್ನೂ 3 ಸೀರೆ ಇದೆ. ಸೊ ಅದನ್ನು ಬೇಗ ಆದಷ್ಟು ಈ ಸ್ಯಾಟರ್ಡೆ ಅಷ್ಟರಲ್ಲಿ ಫಿನಿಷ್ ಮಾಡಿ, ಯಾಕೆಂದರೆ ಸ್ಯಾಟರ್ಡೆ ಅವ್ರಿಗೊಂದು ಸೀರೆ ಬೇಕಿದೆ ಅಂತ ಅವರು ನನಗೆ ಕಮೆಂಟ್ ಹಾಕಿದರು, ಅಂದರೆ ಮೆಸೇಜ್ ಹಾಕಿದರು. ಸೊ ಹೆಂಗೂ ಸ್ಯಾಟರ್ಡೆ ಅದು ಕೊಡಬೇಕಲ್ವ, ಅದ್ರ ಜೊತೆ ಇನ್ನೂ ಇರೋ ಎಲ್ಲ ಸ್ಯಾರಿನೂ ಆದಷ್ಟು ಟ್ರೈ ಮಾಡಿ ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಇನ್ನು ಹಬ್ಬ ಬಂದ್ಬಿಡುತ್ತೆ. ಅದ್ರ ಜೊತೆ ಮನೆ ಕ್ಲೀನಿಂಗ್ ಕೂಡ ಮಾಡ್ತಾಯಿದ್ದೀನಿ. ನಿನ್ನೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಂಗಾಗಿ ನಾನೇನು ಬ್ಲಾಗೇ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಈ ಬ್ಲಾಗ್ ಬಂದುಬಿಟ್ಟು ಸಂಡೇ. ಅದಾದಮೇಲೆ ಮಂಡೇ ಅದೇ ಕುಚ್ಚು ಏನು ಕಟ್ತಾಯಿದ್ದೆ ಅದ್ರ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಮತ್ತು ಇವತ್ತು ಬಂದ್ಬಿಟ್ಟು ಪೂರಿ ಸಾಗು ಮಾಡಿದೆ. ಸೊ ಆ ಸಾಗೋದು ರೆಸಿಪಿ ಶೂಟ್ ಮಾಡಿಕೊಂಡೆ. ಆಗ್ಬಿಟ್ಟೆ ನಾನು ಕುಚ್ಚು ವರ್ಕ್ ಮಾಡೋದ್ರಲ್ಲಿ. ಇವತ್ತು ಕೂಡ ತುಂಬ ಬ್ಯುಸಿ ಇತ್ತು. ಸೊ ಒಂದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋದಿತ್ತು. ನಾರ್ಮಲಾಗಿ ಇರುತ್ತಲ್ವ ನಮ್ಮ ಕ್ಲೀನಿಂಗ್ಗಳು, ವೀಕ್ಲಿ ಒನ್ಸ್ ಕ್ಲೀನಿಂಗ್ ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ, ಇವತ್ತು ಸಂಕಷ್ಟಹಾರ ಚತುರ್ಥಿ, ಅಂಗಾರಕ ಸಂಕಷ್ಟಹಾರ ಚತುರ್ಥಿ. ಬಟ್ ನನಗೆ ಉಪವಾಸ ಇರೋದಕ್ಕೆಲ್ಲ ಆಗಲ್ಲ, ಜಸ್ಟ್ ಪೂಜೆ ಮಾಡಿದ್ದಷ್ಟೇ. ನೋಡೋಣ, ಆದರೆ ಸಂಜೆ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹಿಂಗೆ ನೋಡ್ತಾ ನನಗೆ ಈ ಒಂದು ನೆನಪಾಯಿತು ನನಗೆ, ಇದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು ಏನಕ್ಕೆ ಅಂದರೆ ಈ ಸ್ಯಾರಿಗೆ ನಾನು ಕೊಟ್ಟಿರೋದು ಜಸ್ಟ್ 920 rupees ಅಷ್ಟೇ. ಬಟ್ ಇದಕ್ಕೇನು ವರ್ಕ್ ಅವಶ್ಯಕತೆ ಇರಲಿಲ್ಲ, ಜಸ್ಟ್ ಹಾಗೆ ಸ್ಟಿಚ್ ಮಾಡಿಸಿಲ್ಲ ಆಗಿರೋದು. ಮತ್ತು ಇದೊಂಥರ ಶಿಫಾನ್ ಮೆಟೀರಿಯಲ್ ಅಥವಾ ಏನು ಹೇಳ್ತಾರೆ ಗೊತ್ತಿಲ್ಲ, ಇದು ಜಾರ್ಜೆಟ್ ಮೆಟೀರಿಯಲ್, ಶಿಫಾನ್ ಮೆಟೀರಿಯಲ್ ಗೊತ್ತಿಲ್ಲ. ಸೊ ಅದಕ್ಕೆ ವರ್ಕ್ ಹಾಕಿದ್ರು ಕೂಡ ಸ್ವಲ್ಪ ಹಿಂಪಿಂಚ್ಕೊಂಡಂಗೆಲ್ಲ ಆಗುತ್ತೆ. ಬೇಡ ಅಂದ್ಕೊಂಡೇ ಇದೆ, ಬಟ್ ತುಂಬ ಲೈಟ್ ಕಲರ್ ಬ್ಲೌಸ್ ಇರೋದ್ರಿಂದ ವರ್ಕ್ ಹಾಕಿದ್ರೆ ಡಾರ್ಕ್ ಕಲರ್ ಆಗಿ ಚೆನ್ನಾಗಿ ಕಾಣ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಮೇಲೆ ನಾನು ಕೊಟ್ಟು ಬಂದಿರೋಂಥದ್ದು. ಸಿಂಪಲ್ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು 350 rupees. ಬಟ್ ಸ್ವಲ್ಪ ಆಲ್ಟ್ರೇಷನ್ ಹೇಳಿದೆ, ನೆಕ್ಕದೆಲ್ಲ ನಾನು ಸ್ವಲ್ಪ ಆಲ್ಟ್ರೇಷನ್ ಹೇಳಿದೆ, ಸ್ಲೀವ್ಸ್ ಹತ್ರ ಆಲ್ಟ್ರೇಷನ್ ಹೇಳಿದೆ. ಹಂಗಾಗಿ ಅವರು ಎಕ್ಸ್ಟ್ರಾ ಹತ್ರ 200 rupees ತೊಗೊಂಡ್ರು. ಸೊ ಟೋಟಲ್ ಬಂದ್ಬಿಟ್ಟು ನಾನು 550 ಕೊಟ್ಟಿರೋ ಅಂಥದ್ದು ಈ ವರ್ಕಿಗೆ. ಸೊ ಇದು ಬಂದ್ಬಿಟ್ಟು ಫ್ರಂಟ್ ನೆಕ್ಗೆ ಈ ಥರ ಕೊಟ್ಟಿದ್ದಾರೆ. ಸ್ಯಾರಿ ಬಂದ್ಬಿಟ್ಟು ಬ್ರೌನ್ ಕಲರ್ ಇದೆ, ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಬಂದು ಇದು ಒಂಥರ ಗ್ರೇಶ್, ಗೋಲ್ಡನ್ ಗ್ರೇ ಆ ಥರ ಅಂತಾರಲ್ಲ ಆ ಥರ. ಸೊ ಅದು ಹಿಂಗಾಗೇ ನಾನು ಈ ಲೈಟ್ ಕಲರ್ ಮೇಲೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇನ್ನು ಸ್ಲೀವ್ಸಿಗೂ ಅಷ್ಟೇ, ಸ್ಲೀವ್ಸಿಗೆ
ಒಂದು ಜಸ್ಟು ಇದು ಥರ ಹಾಕ್ಕೊಡ್ತಾರೆ ಅಷ್ಟೇ. ಅವ್ರು ಏನಾದ್ರು ಒಂದು ಫ್ಲವರ್ ಆ ಥರ ಹಾಕ್ಕೊಡ್ತಾರೆ. ಬಟ್ ನನಗೆ ಫ್ಲವರ್ ಹಾಕ್ಸ್ಕೊಳ್ಳೋದು ಇಷ್ಟ ಇಲ್ಲ. ಸೊ ಈ ಥರ ಒಂದು ಲೈನ್ ಮಾಡಿಕೊಡಿ ಅಂತ ಅಂದೆ. ಆ್ಯಕ್ಚುಲಿ ನಾನು ಹೇಳಿದ್ದು ಬಂದುಬಿಟ್ಟು ಮಧ್ಯಕ್ಕೆ ಮಾಡಿಕೊಡಿ, ಅಂದರೆ ಈ ಇದಕ್ಕೆ ಗೋಲ್ಡನ್ ಬಾರ್ಡರ್ ಇದೆ, ಇದು ಒಂಥರ ಬೆಂಟೆಕ್ಸ್ ಬಾರ್ಡರ್ ಇದೆ ಅಲ್ವಾ, ಸೊ ಮಧ್ಯಕ್ಕೆ ಮಾಡಿ ಅಂತ ಹೇಳಿದೆ. ಬಟ್ ಅವರು ಮೇಡಮ್ ಇದು ಸ್ವಲ್ಪ ಹೀಗೆ ಹಾಗೆ ಆಗುತ್ತೆ ಬಟ್ಟೆ, ಕರೆಕ್ಟಾಗಿ ನಮ್ಗೆ ಸೆಂಟರ್ ಸಿಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಬಾರ್ಡರ್ ಮೇಲಾದರೆ ಆ ಒಂದು ಲೈನಲ್ಲೇ ನಾನು ಮಾಡ್ಕೊಳ್ಬೋದು ಅಂತ ಹೇಳಿದ್ರ. ಸರಿ ಬಿಡು, ಇನ್ನು ಮಧ್ಯದಲ್ಲಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿದಾಗ ಹಂಗೆ ಹಿಂಗೆ ಮೇಲೆ ಕೆಳಗೆ ಬರೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆ ಬಾರ್ಡ್ರ್ ಮೇಲೇ ಒಂದು ಲೈನ್ ಹಾಕಿ ಅಂತೇಳಿ ಹೇಳಿದೆ. ಸೊ ಈ ಥರ ಒಂದು ಲೈನ್ ಹಾಕ್ಕೊಟ್ಟಿದ್ದಾರೆ ಸ್ಲೀವ್ಸಿಗೆ. ಇನ್ನು ಬ್ಯಾಕ್ ನೆಕ್ ಬಂದುಬಿಟ್ಟು ಮಾಮೂಲಿ ಯೂ ನೆಕ್ಕೆ ಇದ್ದಿದ್ದಂಥದ್ದು, ಅದು ಡಿಸೈನು 350 ರೂಪೀಸಿಗೆ ಅಷ್ಟೇ ಯೂ ನೆಕ್ಕೆ ಅವ್ರು ಮಾಡಿಕೊಡೋದು. ನಾನು ಸ್ವಲ್ಪ ಆಲ್ಟ್ರೇಷನ್ ಹೇಳಿದೆ, ಅಂದರೆ ಯೂ ನೆಕ್ ಎಲ್ಲಾನು ಯೂ ನೆಕ್ ಥರನೇ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ನೆಕ್ ಇರೋದನ್ನು ನಾನು ಹೇಳಿರೋವಂಥದ್ದು. ಸೊ ಈ ಥರ ನೆಕ್ ಮಾಡಿಕೊಟ್ಟಿದ್ದಾರೆ. ಫುಲ್ ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೀತ್ರೂ ಇರೋದ್ರಿಂದ ಗೊತ್ತಾಗ್ತಾ ಇದೆ ನನಗೆ ವಿಡಿಯೋದಲ್ಲಿ ಹೆಂಗಿದೆ ಅಂತ. ನೋಡಿ ಈ ಥರ ನಾನು ಶೇಪ್ ಹೇಳಿರೋಂಥರ ಪಾಟ್ ಡಿಸೈನ್ ಅಂತಾರಲ್ಲ ಆ ಥರ ಡಿಸೈನನ್ನು ಹೇಳಿದ್ದೀನಿ. ಮತ್ತು ಆ ಲೈಟ್ ಕಲರ್ ಬ್ಲೌಸಿಗೆ ಡಾರ್ಕ್ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ನನಗೆ ಎಕ್ಸಾಕ್ಟಾಗಿ ಇದೇ ಥರನೇ ಬೇಕಿತ್ತು ಅಂತ ನಾನು ಇಮ್ಯಾಜಿನೇಷನ್ ಇತ್ತು. ಸೊ ಅದೇ ರೀತಿ ಅವ್ರು ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ಟಿಚ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಸ್ಯಾರಿ ವೇರ್ ಮಾಡಿದಾಗಲೂ ಕೂಡ ಯಾವ ರೀತಿ ಕಾಣುತ್ತೆ ಅಂತ ಯಾವ ರೀತಿ ಕಾಣುತ್ತೆ ಅಂತ ಶೇರ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಡಿಸೈನ್ ಯಾವ ಥರ ಬಂದಿದೆ, ವರ್ಕ್ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ 550 ರೂಪೀಸ್ ಕೊಟ್ಟಿದ್ದೀನಿ. ನೀವು ಕಮೆಂಟ್ ಹಾಕ್ತೀರಾ ಯಾರಾದರೂ, ನನಗೆ ಗೊತ್ತಿದೆ ಯಾವುದು ಅಂಥೇಳಿ. ನಾನು ತುಂಬ ವೀಡಿಯೋದಲ್ಲಿ ಅವರ ಅಡ್ರೆಸ್ಸನ್ನು ಶೇರ್ ಮಾಡಿದ್ದೀನಿ, ಮತ್ತು ಲೊಕೇಶನ್ ಕೂಡ ಹೇಳಿದ್ದೀನಿ ನಾನು. ಆದರೂ ಈಗ ಹೊಸ್ದಾಗಿ ನೋಡೋ ಅಂಥ ಸಬ್ಸ್ಕ್ರೈಬರ್ ಯಾರು ಇದ್ದರೆ, ಇದು ಬಂದ್ಬಿಟ್ಟು ಅಫ್ಸಾ ಬೊಟಿಕ್ ಅಂಥೇಳಿ, ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಮಾಡಿಸೋದಲ್ಲಿ ಹೋಗಿ. ಹಾಗಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮಾಡಿಸಿ ಅಂತ ಹೇಳ್ತೀನಿ. ಸೊ ಅಫ್ಸಾ ಬೊಟಿಕ್ ಇದು ಬಂದುಬಿಟ್ಟು ಹೆಗ್ನಳ್ಳಿ ಮೇನ್ ರೋಡು, ಓಂ ಶಕ್ತಿ ಟೆಂಪಲ್ ಅಂತ ಬರುತ್ತೆ. ಅದು ಬಂದು ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಒಂದು ಶ್ರೀರಾಮಾಂಜನೇಯ ಟೆಂಪಲ್ ಅಂತ ಇದೆ, ಟೆಂಪಲ್ ರೋಡ್ ಇದೆ. ಅಲ್ಲಿ ಲೆಫ್ಟ್ ತೊಗೊಂಡಿದ ತಕ್ಷಣ ಲೆಫ್ಟಲ್ಲೇ ಒಂದು ಜ್ಯುವೆಲರಿ ಶಾಪ್ ಬರುತ್ತೆ, ಅದ್ರ ಪಕ್ಕದ್ದೇ ಇದು ಒಂದು ಬೊಟಿಕ್ ಇರೋ ಅಂಥದ್ದು. ಇಲ್ಲಿ ಬಂದುಬಿಟ್ಟು 300 ಕೂಡ ಇದೆ. ನಮಗೆ ಅದರ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಎಕ್ಸ್ಟ್ರಾ ಕಾಸ್ಟ್ ಹೇಳ್ತಾರೆ ಅಷ್ಟೇ. ಸೊ ಇದನ್ನು 350 ರೂಪೀಸ್ ಮಾಡಿಸ್ಕೊಂಡಿದ್ರೆ ನಾನು ಜಸ್ಟ್ ಯೂ ನೆಕ್ಕು ಮತ್ತು ಸ್ಲೀವ್ಸಿಗೂ ಅಷ್ಟೇ ಒಂದು ಫ್ರಂಟ್ ನೆಕ್ಕು ಸೇಮ್ ಇದೇ ರೀತಿ ಕೊಡ್ತಾಯಿದ್ರು ಅವರು. ಫ್ರಂಟಲ್ಲೇನು ನಾನು ಚೇಂಜಸ್ ಹೇಳಿಲ್ಲ, ಫ್ರಂಟ್ ನೆಕ್ ಇದೇ ರೀತಿ ಮಾಡಿಕೊಡ್ತಾಯಿದ್ರು. ಬಟ್ ಸ್ಲೀವ್ಸ್ ಬಂದಾಗ ಸ್ಲೀವ್ಸಿಗೆ ಒಂದು ಯಾವ್ದಾದ್ರು ಇಲ್ಲಿ ಒಂದು ಫ್ಲವರ್ ಹಾಕ್ಕೊಡ್ತಾಯಿದ್ರು ಅಷ್ಟೇ, ಈ ಥರ ಲೈನ್ ಹಾಕ್ಕೊಡ್ತಾಯಿಲ್ಲ ಫ್ಲವರು. ಬಟ್ ನಾನು ಎಕ್ಸ್ಟ್ರಾ ಆಲ್ಟ್ರೇಷನ್ ಹೇಳಿದ್ದಕ್ಕೆ ನನಗೆ 200 ರೂಪೀಸ್ ಎಕ್ಸ್ಟ್ರಾ ಆಯಿತು. ಸೊ ಇದಕ್ಕೆ ನಾನು ಕೊಟ್ಟಿರೋದು 550 ರೂಪೀಸ್. ಇನ್ನು ಕೆಲವರೊಬ್ಬರು ಕಮೆಂಟ್ ಮಾಡ್ತೀರಾ, ಮೇಡಮ್ ಅದೇ ಡಿಸೈನು ಜಾಸ್ತಿ ಹೇಳ್ತಾ ಇದ್ದಾರೆ ನಮಗೆ ಹಾಗೆ. ಸೊ ನಾನು ರೆಗ್ಯುಲರ್ ಆಗಿ ಇವ್ರ ಹತ್ರ ವರ್ಕ್ ಮಾಡಿಸ್ತಾನೆ ಇರ್ತೀನಿ. ನಂದು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಇಲ್ಲಿ ಬಂದಮೇಲೆ, ಪರ್ಟಿಕ್ಯುಲರ್ ಆಗಿ ನಾನು ಈ ಮನೆಗೆ ಬಂದಮೇಲೆ ಆಲ್ಮೋಸ್ಟ್ ನಂದೆಲ್ಲ ಬ್ಲೌಸ್ ಏನು ವರ್ಕ್ ಮಾಡಿಸ್ತೀನಿ ಅದನ್ನೆಲ್ಲ ಇಲ್ಲೇ ಮಾಡಿಸಿರುವಂಥದ್ದು. ಕೆಲವೊಂದು ನಾನು ಚಿಕ್ಕಪೇಟೆನಲ್ಲಿ ಕೊಟ್ಟಿದ್ದೀನಿ ಹ್ಯಾಂಡ್ ವರ್ಕ್ ಇರುವಂಥದ್ದು. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನೋಡಿ ಆಯಿತಾ. ಮತ್ತು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇನ್ನೇ ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವ್ನು ಬಂದಮೇಲೆ ಹಾಗೆ ಬ್ಲೌಸ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕುಚ್ಚು ಕಟ್ತಾ ಇರುವಂಥ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ. ಸೊ ಇದರಲ್ಲಿ ಏನು ಗೊತ್ತಾ, ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಸೀರೆನಲ್ಲೂ 3 ಕಾಂಬಿನೇಷನ್ ಇದೆ. ಆಲ್ಮೋಸ್ಟ್ ಸೀರೆನಲ್ಲಿ 4 ಸೀರೆ ಅನ್ಕೊಳ್ತೀನಿ. ಒಂದು ಮಾತ್ರ ಒಂದು ಕಾಂಬಿನೇಷನ್ನೇ ಇಲ್ಲ, ಏನು ಹೇಳ್ತಾರೆ ಸೇಮ್ ಕಲರೇ ಇತ್ತು, ಸೆಲ್ಫ್ ಕಲರು. ಇದು ಮಾತ್ರ ಇನ್ನು 3 ಮೈಸೂರು ಕ್ರೇಪ್ ಏನಿದೆ ಅದು 3 ಕಲರ್ಸಲ್ಲಿ ಬಂದಿದೆ, 3 ಕಲರಲ್ಲಿ ಬಂದಿದೆ. ಸೊ ಹಂಗಾಗಿ ಕುಚ್ಚನ್ನ ನಾನು 3ನೇ ಕಲರ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಪೂರ್ತಿ ಫಿನಿಶ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ಸ್ಯಾರಿಗಳು ಫಿನಿಶ್ ಆದಮೇಲೆ, ಕುಚ್ಚೆಲ್ಲ ಕಟ್ಟಿ ಫಿನಿಶ್ ಆದಮೇಲೆ ಕೂಡ. ಸೊ ಇವಾಗ ಸದ್ಯಕ್ಕೆ ಈ ಒಂದು ಸೀರೆನ ತೊಗೊಂಡಿರೋವಂಥದ್ದು. ಇನ್ನು ನಿನ್ನೆ ಹಾಕಿದ್ನಲ್ಲ ಅದು ಆ ಒಂದು ಸೀರೆ 2ನೇ ಸೀರೆ. ಫಸ್ಟು ಇನ್ನೊಂದು ರಿಂಗ್ ಬೀಡ್ ಹಾಕಿದ್ರೆ ಅದು 1ನೇ ಸೀರೆ ಮಾಡಿರೋವಂಥದ್ದು. ಅದಕ್ಕೇನು ಕುಚ್ಚು ಕಟ್ಟೋ ಹಾಗಿಲ್ಲ, ರಿಂಗ್ ಬೀಡ್ ಇರೋದಕ್ಕೆ. ಸೊ ಜಸ್ಟ್ ಅಷ್ಟೇ, ಅದೇನಿದೆ ರಿಂಗ್ ಬೀಡ್ ಹಾಕಿರೋದು ಅಷ್ಟೇ. ಇನ್ನು ಇದಕ್ಕೆಲ್ಲ ನಾನು ಕುಚ್ಚು ಕಟ್ಟಬೇಕು. ನೋಡಿ ಯಾವಾಗ ಫಿನಿಶ್ ಆಗುತ್ತೆ, ಆಲ್ಮೋಸ್ಟ್ ಸ್ಯಾಟರ್ಡೇ ಅಷ್ಟಲ್ಲಿ ಫಿನಿಶ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಆಯಿತಾ. ಸೊ ಇನ್ನೊಂದು ಯಾವುದೋ ಒಂದು ಅವತ್ತಿಂದ ವೀಡಿಯೋದಲ್ಲಿ ನೋಡಿದೆ, ಏನೋ ಒಂದು ಟ್ರಿಕ್ ಯೂಸ್ ಮಾಡಿ ನೋಡೋಣ ಅದು ಸಕ್ಸಸ್ ಆಗುತ್ತಾ ಅಂಥೇಳಿ.
ಆದರೂ ಆಗಿಲ್ಲ ಅಂದರೂ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಈಗ ಸದ್ಯಕ್ಕೆ ನನ್ನ ಮಗ ಬರೋ ಅಷ್ಟರಲ್ಲಿ ಪೂರಿ ಮಾಡಿರ್ತೀನಿ. ಮೊದಲೇ ಹೇಳ್ಬಿಟ್ಟು ಹೋಗಿದ್ದಾನೆ. ಅಂದರೆ ಅವ್ನಿಗೇನಂದರೆ ಲಂಚ್ ಬಾಕ್ಸಿಗೆಲ್ಲ ಜಾಸ್ತಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಬೆಳಗ್ಗೆನೂ ಅರ್ಜೆಂಟಾಗಿರ್ತಾನೆ, ತಿನ್ನೋಕ್ಕಾಗಲ್ಲ ಅಲ್ವಾ. ಅವ್ನಿಗೆ ಪರ್ಸ್ನಲಾಗಿ ಇಷ್ಟ ಈ ಥರ ಪೂರಿ ಸಾಕು ಅದೆಲ್ಲ ತಿನ್ನೋದಕ್ಕೆ. ಅದಕ್ಕೆ ಸಂಜೆ ಬರೋ ಅಷ್ಟರಲ್ಲಿ ಮಾಡಿಟ್ಟಿರು ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ಇನ್ನೇನು ಬರ್ತಾನೆ, ಆಯಿತು 4:30 ಆಯಿತು, ಇನ್ನೇನು ಬರ್ತಾನೆ, ಅಷ್ಟರಲ್ಲಿ ಮಾಡಿರ್ತೀನಿ. ಮತ್ತು ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೇನು ಹೋಗಲಿಲ್ಲ ಅವತ್ತು. ಡಿಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಆಯಿತು. ರೇಷನ್ ಕೂಡ ತರಬೇಕಾಗಿತ್ತು ಮನೆಗೆ. ಹಾಗಾಗಿ ಮತ್ತು ಆವಾಗಲೇ ಹೇಳಿದ್ದೆ ಒಂದು ವೈರಲ್ ವಿಡಿಯೋ ಇತ್ತು, ಅದನ್ನು ಟ್ರೈ ಮಾಡ್ತೀನಿ ಅಂತ. ಬಟ್ ಟ್ರೈ ಮಾಡಿಬಿಟ್ಟು ನನಗೆ ಒಂಥರ ಶೇಮ್ ಆಯಿತು. ಸೊ ಇಂಥದ್ದೆಲ್ಲ ನಾನು ನಂಬಿಟ್ಟು ಎಂತ ಫೂಲ್ ಆಗಿಬಿಟ್ಟೆ ನಾನು ಅಂತೆಲ್ಲ ಅನ್ನಿಸ್ತು. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದರೆ ನೀವು ಖಂಡಿತ ಕಮೆಂಟ್ ಮಾಡ್ತೀರಾ, ಉಷಾ ಈ ಥರದ್ದೆಲ್ಲ ನಂಬೇಡಿ, ಇದೆಲ್ಲ ಫೇಕು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ನಾನು ಏನು ಟ್ರೈ ಮಾಡಿದೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ, ಸಾರಿ ಅಂತ ಹೇಳ್ಬಿಡ್ತೀನಿ. ಸೊ ಒಂಚೂರಾದರೂ ಕಾನ್ಷಿಯಸ್ ಇರಬೇಕಿತ್ತು ನನಗೆ ಅದ್ರ ಬಗ್ಗೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿಲ್ಲ ಅಷ್ಟೇ. ಅಲ್ಲಿಂದ ಡಿಮಾರ್ಟ್ಗೆ ಹೋಗೋಣ ಅಂಥೇಳಿ ಹೊರಟ್ವ. ಅಲ್ಲಿ ನೋಡಿದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾಯಿದ್ರು, ಸಖತ್ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ತುಂಬ ಅನ್ನದಾನ ಎಲ್ಲ ಮಾಡಿದರು ಅಲ್ಲಿ. ಹಾಗೆ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಡಿಮಾರ್ಟ್ ಕೂಡ ಹೋದ್ವಿ. ಅಲ್ಲಿ ಒಳಗಡೆ ನಾನೇನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ನಾನೇನು ಜಾಸ್ತಿ ಎಲ್ಲೂ ಹೋಗಲಿಲ್ಲ, ಯಾವ ಸೆಕ್ಷನ್ಗೂ ಹೋಗಿಲ್ಲ. ಜಸ್ಟ್ ರೇಷನ್ ಅಷ್ಟೇ ತೊಗೊಂಡು ಹೊರಗಡೆ ಬಂದ್ವಿ. ಬಂದಮೇಲೆ ಅವರು ಪಾಪ್ಕಾರ್ನ್ ತೊಗೋತಾರೆ ಆಲ್ವೇಸು. ನನಗೆ ಪಾಪ್ಕಾರ್ನ್ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಒಂದು ಸಾಫ್ಟಿ ಐಸ್ ಕ್ರೀಮ್ನ ಕೊಡಿಸಿದ್ರು. ಅವರು ಪಾಪ್ಕಾರ್ನ ತೊಗೊಂಡು ಬರ್ತಾಯಿದ್ದಾರೆ. ಡಿಮಾರ್ಟಿಗೆ ಬಂದಿದ್ವಿ, ರೇಷನ್ ಎಲ್ಲ ತೊಗೊಂಡು ಆಚೆ ಬಂದೆ. ಅವೆಲ್ಲ ಜೋಡಿಸಿ ಬ್ಯಾಗ್ನ ಎತ್ತಿದ ತಕ್ಷಣ ಬ್ಯಾಗ್ ಬಿಟ್ಟು ನಾವು ಸಖತ್ ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಈ ಥಂಡಿನಲ್ಲಿ ಐಸ್ ಕ್ರೀಮ್ ಬೇಕಾ? ಪಾಪ್ಕಾರ್ನ್ ತೊಗೋತಾಯಿದ್ರು ಅವರು. ನನಗೆ ಪಾಪ್ಕಾರ್ನ್ ಬೇಡ ಅನ್ನೋದಕ್ಕೆ ಐಸ್ ಕ್ರೀಮ್ ಕೊಡ್ತಿದ್ದಾರೆ. ಸೊ ಡಿಮಾರ್ಟಿಂದ ನಾನೇನು ಡಿಫ್ರೆಂಟಾಗಿರೋದೇನು ತೊಗೊಂಡು ಬಂದಿಲ್ಲ, ಬೇರೆ ಸೆಕ್ಷನ್ಗೆ ಹೋಗಿಲ್ಲ ಅಂತ ಹೇಳಿದೆ. ಇದು ಒಂದು ಶೀಟ್ ಮಾಸ್ಕ್ ತೊಗೊಂಡೆ. ಈಗೇನು ಹಬ್ಬ ಹತ್ರ ಬರ್ತಾಯಿದ್ದೀವಲ್ಲ, ಸೊ ಅಟ್ಲೀಸ್ಟ್ ಶೀಟ್ ಮಾಸ್ಕ್ ಆದರೂ ಹಾಕ್ಕೊಳ್ಳೋಣ ಅಂಥೇಳಿ. ಅದಾದಮೇಲೆ ಈ ಥರ ಬೌಲ್ಗಳಿತ್ತು. ನಾನು ಆ್ಯಕ್ಚುಲಿ ಎಳ್ಳು ಬೆಲ್ಲಕ್ಕೆ ಏನಾದರೂ ನೋಡೋಣ ಅಂತಲೇ ಹೋದೆ. ಬಟ್ ಅಲ್ಲೇನೂ ಅಷ್ಟೊಂದು ಹೇಳ್ಕೊಳ್ಳೋ ಥರ ಏನೂ ಇರಲಿಲ್ಲ. ಸೊ ಇದು ಮಾತ್ರ ಬೌಲ್ಸ್ ಇತ್ತು, ಅದಿಷ್ಟ ಆಯಿತು ಅಂಥೇಳಿ ತೊಗೊಂಡೆ. ಫಸ್ಟು ಆ ಚಿಕ್ಕ ಬೌಲ್ ಏನಿದೆ ಅದು 29 ಅಂತ ಅಂದ್ಕೊಳ್ತೀನಿ. ಇದು ಬಂದುಬಿಟ್ಟು 59 ಏನೋ ಇತ್ತು. ಸೊ 2 ಬೌಲ್ನ ತೊಗೊಂಡೆ, ಏಕೆಂದರೆ ನಾನು ನನ್ನ ಮಗ ಜಾಸ್ತಿ ಇದರಲ್ಲೇ ತಿನ್ನೋವಂಥದ್ದು ಈ ನಡುವೆ. ಅದನ್ನು ರೂಢಿ ಆಗಿಬಿಟ್ಟಿದೆ. ನೂಡಲ್ಸ್ ಇರ್ಬೋದು ಅಥವಾ ಏನಾದರೂ ಊಟ ಇದ್ದರೂ ಅಷ್ಟೇ ಇದರಲ್ಲಿ ಹಾಕ್ಕೊಂಡು ತಿಂತೀವಿ. ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಅಂದರೆ ನನಗೆ ನನ್ನ ಮಗನಿಗೆ ಇಷ್ಟ ಆಗ್ತಾಯಿತ್ತು. ನನ್ನ ಹಸ್ಬೆಂಡ್ ತಿನ್ನಲ್ಲ ಈ ಥರ ಬಟ್ಲಲ್ಲೆಲ್ಲ, ಹಂಗಾಗಿ ಅವರಿಗೆ ತೊಗೊಂಡಿಲ್ಲ. ಜಸ್ಟ್ ನನಗೆ ನನ್ನ ಮಗನಿಗೆ ಮಾತ್ರ 2 ಬೌಲು ಮತ್ತು 2 ಚಿಕ್ಕ ಬೌಲು ಸ್ಮಾಲ್ ಬೌಲ್ ತೊಗೊಂಡಿದ್ದಂಥದ್ದು. ಮತ್ತು ಇದು ಒಂದು ಪ್ಲೇಟ್ ನನಗೆ ಇಷ್ಟ ಆಯಿತು. ಇದನ್ನು ನಾನು ವಿಶಾಲ್ ಮಠಲ್ಲಿ ನೋಡಿದೆ, ಬಟ್ ಅಲ್ಲಿ ಕಾಸ್ಟ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ತೀನಿ. ಇಲ್ಲಿ 39 ಇತ್ತು. ಸೊ ಹಂಗಾಗಿ ಇದೊಂದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಇದೊಂದು ತೊಗೊಂಡು ಬಂದಿದ್ದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ತೊಗೊಂಡು ಬಂದಿಲ್ಲ. ಹಿಂದಿನ ವೀಡಿಯೋದಲ್ಲಿ ಒಬ್ಬರು ಕೇಳಿದ್ರಿ ನನಗೆ, ಯಾವ ರೀತಿ ನೀವು ಮನೆಯಲ್ಲಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀರಾ ಅಂತ. ಸೊ ಹಿಂದಿನ ವೀಡಿಯೋದಲ್ಲಿ ನಾನು ತುಪ್ಪ ಕಾಯಿಸಿದ್ದನ್ನು ತೋರಿಸಿದ್ದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅದೇ ಬಾಟ್ಲ್ ಏನಿದೆ ಅಲ್ವಾ, ಅದನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದ ಮೊಸರು ಹಾಕಿಟ್ಟಿರ್ತೀನಿ. ಮತ್ತು ಹಾಲನ್ನು ಕೂಡ ಅಷ್ಟೇ ನೆಕ್ಸ್ಟ್ ಡೇ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಹಿಂದಿನ ದಿನ ಸಂಜೆನೇ ನಾನು ಕಾಯಿಸ್ಬಿಟ್ಟು ಮುಚ್ಚಳ ಅಂದರೆ ಏನು ಮುಚ್ಚದೇನೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅದು ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಗಟ್ಟಿಯಾಗಿ ಕೆನೆಯಾಗಿ ಇದಾಗಿರುತ್ತೆ, ಫೋಮ್ ಆಗಿರುತ್ತೆ. ಸೊ ಅದನ್ನು ನಾನು ಏನು ಮೊಸರು ಹಾಕ್ಕೊಂಡಿದ್ದೀನಲ್ಲ ಆ ಬಾಟ್ಲಿಗೆ ಹಾಕ್ಕೊಳ್ತೀನಿ. ಮತ್ತು ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅದೇ ರೀತಿ ಕಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ ಫಿಲ್ ಆದಾಗ ನಾನು ನೆಕ್ಸ್ಟ್ ಡೇ ತುಪ್ಪ ಮಾಡ್ತೀನಿ ಅನ್ನೋ ಟೈಮಲ್ಲಿ ಹಿಂದಿನ ದಿನ ನೈಟೇ ನಾನು ಅದನ್ನು ಬಾಟ್ಲಿಂದ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಅದು ಮತ್ತೆ ಹೆಪ್ಪು ಹಾಕ್ಬಿಟ್ಟು, ಅಂದರೆ ಸ್ವಲ್ಪ ಮೊಸರು ಹಾಕಿ ಹೆಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ಹೆಸರಲ್ಲಿ ಅದು ನೀಟಾಗಿ ಫಾರ್ಮ್ ಆಗಿರುತ್ತೆ. ಮತ್ತು ನಾವು ವಿಸ್ಕರ್ ತೊಗೊಂಡು ರೊಟೇಟ್ ಮಾಡಿದ್ರೆ ಬೆಣ್ಣೆ ಬರುತ್ತೆ. ಆಮೇಲೆ ನಾವು ತುಪ್ಪನ ಕಾಯಿಸ್ಕೊಳ್ಬೋದು. ಇದೇ ರೀತಿ ನಾನು ಮಾಡೋವಂಥದ್ದು. ಈ ಒಂದು ಸ್ಯಾರಿಗೆ ನಾನು ಕುಚ್ಚು ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಸೊ ಏನಿದೆ ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿತ್ತು, ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಕುಚ್ಚು ಕಟ್ಟಿದ ಮೇಲೂ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. 3 ಕಾಂಬಿನೇಷನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.